ಭೂಮಿಯ ಒಳಗಡೆ ಇರುವ ನೀರು ಶುದ್ಧವಾಗಿರುವುದು. ಪತಿವ್ರತೆಯಾದ ಹೆಂಗಸು ಶುದ್ಧಳು. ಪ್ರಜೆಗಳ ಕ್ಷೇಮದಲ್ಲಿ ನಿರತನಾದ ರಾಜನು ಶುದ್ಧನು. ಸಂತುಷ್ಟನಾದ ಬ್ರಾಹ್ಮಣನು ಶುದ್ಧನು. ನೀರು ನೆಲದ ಮೇಲೆ ಬಿದ್ದಾಗ ಧೂಳು ಮಣ್ಣುಗಳಿಂದ ಮಿಶ್ರವಾಗಿ ಕಲುಷಿತವಾಗುತ್ತದೆ. ನಂತರ ಕೆಳಕ್ಕೆ ಇಳಿದಂತೆ ಬಂಡೆಗಳ ಮಧ್ಯೆ ಹಾಗೂ ಶೋಧಿಸಲ್ಪಟ್ಟು ಶುದ್ಧವಾಗುತ್ತದೆ. ಹೆಂಗಸು ಪತಿವ್ರತೆಯಾಗಿದ್ದರೆ ಮನಸ್ಸು ಕಾಮಕಲುಷಿತವಾಗಿಲ್ಲದೆ ಶುದ್ಧವಾಗಿರುವುದು. ರಾಜನಿಗೆ ಪ್ರಜೆಗಳ ಕ್ಷೇಮವೇ ಮುಖ್ಯವಾದ ಉದ್ದೇಶ. ಅದನ್ನು ಅವನು ಸರಿಯಾಗಿ ನೆರವೇರಿಸಿದರೆ ಬೇರೆ ಯಾವ ಪುಣ್ಯ ಕರ್ಮಗಳ ಅವಶ್ಯಕತೆಯೂ ಇರುವುದಿಲ್ಲ. ಕಡೆಯದಾಗಿ ಬ್ರಾಹ್ಮಣನಲ್ಲಿ ದುರಾಸೆ ಇರಬಾರದು. ಅವನು ತನಗೆ ಬಂದುದರಲ್ಲಿ ಸಂತುಷ್ಟನಾಗಿದ್ದರೆ ಅವನು ಬ್ರಾಹ್ಮಣನಾಗಿ ಜನಿಸಿದುದಕ್ಕೆ ಸಾರ್ಥಕ. ದ್ವಿಜನು ತನಗೆ ಬಂದುದರಲ್ಲಿ ತೃಪ್ತಿ ಇಲ್ಲದೆ ಅಸಂತುಷ್ಟನಾಗಿದ್ದರೆ ಅವನು ಕೆಟ್ಟವನು. ರಾಜನಿಗೆ ಮಹತ್ವಾಕಾಂಕ್ಷೆ ಇರಬೇಕು. ಅವನು ಅಲ್ಪತೃಪ್ತನಾದರೆ ವಿಶೇಷವಾದ ಮಹತ್ ಕಾರ್ಯಗಳನ್ನು ಸಾಧಿಸಿ ಪ್ರಜಾಹಿತ ಮತ್ತು ಕೀರ್ತಿಗಳನ್ನು ಪಡೆಯಲಾರನು. ವೇಶ್ಯಾಸ್ತ್ರೀ ತನ್ನ ಉದ್ಯೋಗದಲ್ಲಿ ಮುಂದುವರಿಯಬೇಕಾದರೆ ಲಜ್ಜೆಯನ್ನು ತ್ಯಜಿಸಬೇಕು. ಅದರಂತೆಯೇ ಕುಲಾಂಗನಿಗೆ ಲಜ್ಜೆಯೇ ಭೂಷಣವು. ಅವಳು ಲಜ್ಜಾಹೀನಳಾದರೆ ಕುಲವು ಅವನತಿಗೆ ಬರುವುದು. ಮನುಷ್ಯರು ವಿದ್ಯಾಹೀನರಾಗಿದ್ದರೆ ಅವರ ವಂಶವು ಉನ್ನತವಾಗಿದ್ದರೂ ಏನು ಪ್ರಯೋಜನ? ವಿದ್ವಾಂಸನ ದುಷ್ಕುಲದಲ್ಲಿ ಜನ್ಮ ತಾಳಿದ್ದರೂ ಅವನನ್ನು ದೇವತೆಗಳು ಪೂಜಿಸುವರು. ಮನುಷ್ಯನ ಗೌರವಕ್ಕೆ ಅವನ ವಂಶಕ್ಕಿಂತಲೂ ವಿದ್ಯೆಯು ಪ್ರಧಾನವಾಗಿರುವುದು. ಉತ್ತಮ ವಂಶಜನಾದರೂ ಅವನು ವಿದ್ಯಾವಂತನಲ್ಲದಿದ್ದರೆ ಜನ ಅವನಿಗೆ ಬೆಲೆ ಕೊಡುವುದಿಲ್ಲ. ಅದೇ ಒಳ್ಳೆಯ ಕುಲದಲ್ಲಿ ಜನಿಸದಿದ್ದರೂ ಪಾಂಡಿತ್ಯವನ್ನು ಸಂಪಾದಿಸಿದ ವ್ಯಕ್ತಿಯು ಗೌರವಕ್ಕೆ ಪಾತ್ರನಾಗುವನು. ಪಿತ್ರಾರ್ಜಿತವಾದ ಉತ್ತಮ ವಂಶಕ್ಕಿಂತ ಸ್ವಯಾರ್ಜಿತವಾದ ವಿದ್ಯೆಯು ಮಹತ್ವಪೂರ್ಣವಾದುದು. ವಿದ್ವಾಂಸನು ಲೋಕದಲ್ಲಿ ಪ್ರಶಂಸೆಗೆ ಪಾತ್ರನಾಗುತ್ತಾನೆ. ಅವನಿಗೆ ಎಲ್ಲಾ ಕಡೆ ಗೌರವ ದೊರೆಯುತ್ತದೆ. ವಿದ್ಯೆಯಿಂದ ಅವನು ಎಲ್ಲವನ್ನು ಪಡೆಯುತ್ತಾನೆ. ವಿದ್ಯೆ ಎಲ್ಲಾ ಕಡೆಗಳಲ್ಲಿಯೂ ಪೂಜಿಸಲ್ಪಡುತ್ತದೆ. ವಿದ್ಯೆಯ ಮಹಿಮೆಯನ್ನು ಆಚಾರ್ಯರು ಈ ಶ್ಲೋಕದಲ್ಲಿ ವಿವರಿಸಿದ್ದಾರೆ. ಎಲ್ಲರೂ ವಿದ್ವಾಂಸನನ್ನು ಹೊಗಳಿ ಗೌರವಿಸುತ್ತಾರೆ ಹೊರತು ಅವಿದ್ಯಾವಂತನನ್ನು ಯಾರು ಹೊಗಳುವುದಿಲ್ಲ. ಆದ್ದರಿಂದ ಎಲ್ಲಕ್ಕಿಂತ ಮಿಗಿಲಾದ ವಿದ್ಯೆಯನ್ನು ಎಲ್ಲರೂ ಸಂಪಾದಿಸಬೇಕು. ಮಾಂಸವನ್ನು ತಿನ್ನುವ, ಮದ್ಯಪಾನವನ್ನು ಮಾಡುವ, ಆಚಾರಗಳನ್ನು ವರ್ಜಿಸಿರುವ, ಪಶುರೂಪಿಗಳಾದ ಕೇವಲ ಮನುಷ್ಯರ ಆಕಾರದಲ್ಲಿರುವ ಮೂರ್ಖರ ಭಾರದಿಂದ ಭೂಮಿಯು ಆಕ್ರಮಿಸಲ್ಪಟ್ಟಿದೆ. ಮೂರ್ಖರು ಉಚಿತ ಮತ್ತು ಅನುಚಿತವಾದ ಕೆಲಸಗಳ ಪರಿಜ್ಞಾನವನ್ನು ಹೊಂದಿರುವುದಿಲ್ಲ. ಅವರು ಕೇವಲ ತಮ್ಮ ಅಮೋದ ಪ್ರಮೋದಗಳಲ್ಲಿಯೇ ಕಾಲಯಾಪನೆ ಮಾಡುತ್ತಾರೆ. ಸತ್ಪುರುಷರಿಗೆ ಇರಬೇಕಾದ ಆಚಾರ ವಿಚಾರಗಳು ಅವರಲ್ಲಿ ಇರುವುದಿಲ್ಲ. ಅವರು ಕೇವಲ ಆಕಾರದಿಂದ ಮನುಷ್ಯರಷ್ಟೇ. ಯಾವಾಗಲೂ ಮದ್ಯ ಮಾಂಸಗಳಲ್ಲಿ ಆಸಕ್ತರಾಗಿರುತ್ತಾರೆ. ಅಂತವರು ಭೂಮಿಗೆ ಭಾರ ಸ್ವರೂಪರು. ಯಜ್ಞವು ಅನ್ನದಿಂದ ವಿರಹಿತವಾಗಿದ್ದರೆ ಅದು ರಾಷ್ಟ್ರವನ್ನೇ ಸುಡುತ್ತದೆ. ಮಂತ್ರಲೋಪವಾದರೆ ಋತ್ವಿಜರನ್ನು ಘಾಸಿಗೊಳಿಸುತ್ತದೆ. ದಾನಗಳನ್ನು ಮಾಡದಿದ್ದರೆ ಯಜಮಾನನನ್ನೇ ದಹಿಸುತ್ತದೆ. ಸರಿಯಾಗಿ ನಡೆಸದ ಯಜ್ಞವು ಶತ್ರು ಸಮಾನ. ಅದಕ್ಕೆ ಸಮನಾದ ಬೇರೆ ಶತ್ರುವಿಲ್ಲ. ವಿಧಿಪೂರ್ವಕವಾಗಿ ಮಾಡಿದ ಯಜ್ಞದಿಂದ ಮಳೆ ಬೆಳೆಗಳಾಗಿ ದೇಶಕ್ಕೆ ಸುಭಿಕ್ಷವು, ಯಜಮಾನನಿಗೆ ಶುಭವು ಉಂಟಾಗುತ್ತದೆ. ಯಜ್ಞದಲ್ಲಿ ಸಾಕಷ್ಟು ಅನ್ನದಾನ ಮಾಡಬೇಕು. ಇಲ್ಲದಿದ್ದರೆ ದೇಶಕ್ಕೆ ಆಪತ್ತು. ಪುರೋಹಿತರು ಸರಿಯಾಗಿ ಮಂತ್ರಗಳನ್ನು ಉಚ್ಚರಿಸದಿದ್ದರೆ ಅವರಿಗೆ ವಿಪತ್ತನ್ನು ತರುತ್ತದೆ. ದಕ್ಷಿಣೆ ದಾನಗಳನ್ನು ಕೊಡದಿದ್ದರೆ ಯಜಮಾನನಿಗೆ ಕೇಡು. ಹೀಗೆ ಯಜ್ಞವು ಅಶುಭವೂ ಆಗಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.